ನಮಸ್ಕಾರ. 1000 ವರ್ಷ ಹಳೆಯ ರಹಸ್ಯ ಇವತ್ತಿಗೂ ಆಧುನಿಕ ಇಂಜಿನಿಯರ್ಗಳ ತಲೆಗೆ ಹುಳಬಿಟ್ಟಿರೋ ಒಂದು ಅದ್ಭುತ. ಏನದು? ಬನ್ನಿ, ಇವತ್ತು ನಾವು ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನದ ಆಳಕ್ಕಿಳಿಯೋಣ. ಹಾಗಾದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನು ಗೊತ್ತಾ? 1000 ವರ್ಷಗಳ ಹಿಂದೆ ಇವತ್ತಿನ ತರ ಯಾವುದೇ ದೊಡ್ಡ ದೊಡ್ಡ ಮಿಷಿನ್ಗಳು ಇಲ್ದಿದ್ದಾಗ ಅಸಾಧ್ಯ ಅಂತ ಅನ್ಸೋ ಈ ದೇವಸ್ಥಾನವನ್ನ ಕಟ್ಟಿದ್ದಾದ್ರೂ ಹೇಗೆ? ಸರಿ, ಹಾಗಿದ್ರೆ ಬನ್ನಿ ಈ ಇಡೀ ಅದ್ಭುತದ ಹಿಂದಿನ ಕಥೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ಎಲ್ಲದಕ್ಕೂ ಮೂಲ ಒಬ್ಬ ರಾಜನ ಅಸಾಮಾನ್ಯ ಕನಸು. ಆ ರಾಜ ಬೇರಾರೂ ಅಲ್ಲ, ಚೋಳ ಸಾಮ್ರಾಜ್ಯದ ಹೆಮ್ಮೆಯ ದೊರೆ 1ನೇ ರಾಜರಾಜ ಚೋಳ. ಅವರಿಗೊಂದು ಕನಸಿತ್ತು. ತಾನು ಕಟ್ಟಿಸೋ ದೇವಸ್ಥಾನ ಹೇಗಿರ್ಬೇಕು ಅಂದ್ರೆ 100 ವರ್ಷಗಳ ಆದ್ಮೇಲೂ ಅದನ್ನ ನೋಡಿದವರು ಅಬ್ಬಾ ಇದನ್ನ ಕಟ್ಟಿದ್ದು ಹೇಗೆ ಅಂತ ಬಾಯಿ ಮೇಲೆ ಬೆರಳಿಡ್ಬೇಕು ಅಂತ ಒಂದು ಮಹತ್ವಾಕಾಂಕ್ಷೆಯ ಕನಸೆ ಈ ಬೃಹದೀಶ್ವರ ದೇವಾಲಯಕ್ಕೆ ನಾಂದಿ ಹಾಡಿದ್ದು. ಈ ದೇವಸ್ಥಾನ ಕಟ್ಟಬೇಕಾದ್ರೆ ಬಂದಿರೋ ಸವಾಲುಗಳು ಒಂದೆರಡಲ್ಲ. ಆದರೆ ಎಲ್ಲಕ್ಕಿಂತ ದೊಡ್ಡ, ಇವತ್ತಿಗೂ ತಲೆ ಕೆಡಿಸೋ ಒಂದು ಒಗಟು ಅಡಗಿರೋದು ಅದರ ತುತ್ತ ತುದಿಯಲ್ಲಿ. ಈ ಗೋಪುರವನ್ನ ವಿಮಾನ ಅಂತ ಕರೀತಾರೆ. ಅಂದ್ರೆ ದೇವಸ್ಥಾನದ ಗರ್ಭಗುಡಿಯ ಮೇಲೆ ಆಕಾಶಕ್ಕೆ ಚಾಚಿಕೊಂಡಿರೋ ಎತ್ತರದ ರಚನೆ ಇದೆಯಲ್ಲ, ಅದೇ ಆ ದೊಡ್ಡ ರಹಸ್ಯ ಅಡಗಿರೋದು ಇದರ ತುದಿಯಲ್ಲೇ. ಈ ವಿಮಾನದ ಎತ್ತರ ಎಷ್ಟು ಗೊತ್ತಾ? ಸುಮಾರು 66 ಮೀಟರ್, ಅಂದ್ರೆ 216 ಅಡಿ. ಯೋಚನೆ ಮಾಡಿ, ಆ ಕಾಲದಲ್ಲಿ ಅಷ್ಟೊಂದು ಎತ್ತರದ ಕಟ್ಟಡವನ್ನ ಕಟ್ಟೋದು ಅಂದ್ರೆ ಸುಮ್ಮನೆನಾ? ಆದ್ರೆ ನಿಜವಾದ ಶಾಕ್ ಇರೋದು ಈಗ. ಆ ಗೋಪುರದ ತುತ್ತ ತುದಿಯಲ್ಲಿ ಒಂದೇ ಒಂದು ಗ್ರಾನೈಟ್ ಕಲ್ಲನ್ನು ಕೂರಿಸಿದ್ದಾರೆ. ಅದರ ತೂಕ ಎಷ್ಟಿರಬಹುದು ಅಂತ ಊಹಿಸ್ತೀರಾ? ಬರೋಬ್ಬರಿ 80 ಟನ್. 80 ಟನ್ ಒಂದೇ ಕಲ್ಲು. ಹಾಗಾದ್ರೆ ಪ್ರಶ್ನೆ ಮತ್ತೆ ಅಲ್ಲೇ ಬರುತ್ತೆ. ಇವತ್ತಿನ ತರಹ ಕ್ರೇನ್ಗಳಾಗ್ಲಿ ಬೇರೆ ಯಾವುದೇ ದೊಡ್ಡ ದೊಡ್ಡ ಯಂತ್ರಗಳಾಗ್ಲಿ ಇಲ್ಲದ ಕಾಲದಲ್ಲಿ 80 ಟನ್ ತೂಕದ ಈ ಬೃಹತ್ ಕಲ್ಲನ್ನ 216 ಅಡಿ ಎತ್ತರಕ್ಕೆ ಎತ್ತಿದ್ದಾದ್ರೂ ಹೇಗೆ? ಇತಿಹಾಸಕಾರರು ಹೇಳೋ ಪ್ರಕಾರ ಚೋಳರು ಕಂಡುಕೊಂಡ ಪರಿಹಾರ ನಿಜಕ್ಕೂ ಅದ್ಭುತ. ಅವರು ದೇವಸ್ಥಾನದಿಂದ ಸುಮಾರು 6 ಕಿಲೋಮೀಟರ್ ಉದ್ದಕ್ಕೆ, ಹೌದು 6 ಕಿಲೋಮೀಟರ್ ಮಣ್ಣಿನಿಂದ ಒಂದು ದೊಡ್ಡ ರ್ಯಾಂಪ್ ಅಥವಾ ಇಳಿಜಾರನ್ನೇ ಕಟ್ಟಿದ್ರಂತೆ. ಆಮೇಲೆ ಆನೆಗಳು ಮತ್ತು ಸಾವಿರಾರು ಜನ ಸೇರಿ ಆ 80 ಟನ್ ಕಲ್ಲನ್ನ ಮೆಲ್ಲನೆ ಎಳೆದುಕೊಂಡು ಗೋಪುರದ ತುದಿಗೆ ಮುಟ್ಟಿಸಿದ್ರು. ಇದು ಅವರ ಇಂಜಿನಿಯರಿಂಗ್ ಜ್ಞಾನಕ್ಕೆ ಸಾಕ್ಷಿ ಅಲ್ವಾ? ಆದರೆ ನಿಲ್ಲಿ, ಈ ದೇವಸ್ಥಾನದ ಅದ್ಭುತ ಇಲ್ಲಿಗೆ ಮುಗಿಯಲ್ಲ. ಇದು ಬರೀ ಅವರ ಇಂಜಿನಿಯರಿಂಗ್ ಕೌಶಲ್ಯದ ಕಥೆಯಲ್ಲ. ಚೋಳರು ಎಷ್ಟು ಜಾಣರಾಗಿದ್ರು ಅನ್ನೋದಕ್ಕೆ ಮತ್ತೊಂದು ಸಖತ್ ಉದಾಹರಣೆ ಇದೆ. ಸಾಮಾನ್ಯವಾಗಿ ಒಂದು ನಂಬಿಕೆ ಇದೆ, ಅದೇನಂದ್ರೆ ಈ ಗೋಪುರದ ನೆರಳು ನೆಲದ ಮೇಲೆ ಬೀಳೋದೇ ಇಲ್ಲ ಅಂತ. ಆದರೆ ನಿಜ ಸಂಗತಿ ಅದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆಗಿದೆ. ವಾಸ್ತವವಾಗಿ ದೇವಸ್ಥಾನದ ವಿನ್ಯಾಸ ಎಷ್ಟು ಪಕ್ಕಾ ಆಗಿದೆ ಅಂದ್ರೆ ಅದರ ನೆರಳು ಹೆಚ್ಚಾಗಿ ಅದರ ಸ್ವಂತ ಕಟ್ಟಡದ ಬುಡದಲ್ಲೇ ಬೀಳುತ್ತೆ, ಹೊರಗಡೆ ಚಾಚಿಕೊಳ್ಳೋದಿಲ್ಲ. ಇದೇನು ಮ್ಯಾಜಿಕ್ ಅಲ್ಲ, ಪವಾಡನೂ ಅಲ್ಲ. ಇದು ಶುದ್ಧ ಗಣಿತ, ಖಗೋಳಶಾಸ್ತ್ರ ಮತ್ತು ಆರ್ಕಿಟೆಕ್ಚರ್ ಮೇಲೆ ಚೋಳರಿಗಿದ್ದ ಹಿಡಿತವನ್ನ ತೋರಿಸುತ್ತೆ. ಕಟ್ಟಡದ ಅಳತೆಗಳು, ಅದರ ಜಾಮಿತಿಯ ವಿನ್ಯಾಸ ಎಷ್ಟು ನಿಖರವಾಗಿದೆ ಅಂದ್ರೆ ಈ ನೆರಳಿನ ಆಟ ಸಾಧ್ಯವಾಗಿದೆ. ಇದಕ್ಕಿಂತ ದೊಡ್ಡ ಪ್ರತಿಭೆ ಬೇಕಾ? ಇಷ್ಟೆಲ್ಲ ಆಯ್ತು, ಆದ್ರೆ ಈ ದೇವಸ್ಥಾನ ಬರೀ ಒಂದು ಪೂಜಾ ಸ್ಥಳ ಅಷ್ಟೇನಾ? ಖಂಡಿತ ಇಲ್ಲ. ಇದೊಂದು ರೀತಿ ಇಡೀ ಚೋಳ ಸಾಮ್ರಾಜ್ಯದ ಇತಿಹಾಸವನ್ನೇ ತನ್ನಲ್ಲಿ ಬಚ್ಚಿಟ್ಕೊಂಡಿರೋ ಒಂದು ಟೈಮ್ ಕ್ಯಾಪ್ಸೂಲ್. ದೇವಸ್ಥಾನದ ಗೋಡೆಗಳ ಮೇಲೆ ಸಾವಿರಾರು ಶಾಸನಗಳಿವೆ. ಅಂದ್ರೆ ಕಲ್ಲಿನಲ್ಲಿ ಕೆತ್ತಿದ ಬರಹಗಳು. ಇವು ಬರೀ ಮಂತ್ರಗಳಲ್ಲ, ಬದಲಾಗಿ ಇದು ಚೋಳ ಸಾಮ್ರಾಜ್ಯದ ಒಂದು ಡೈರಿ ಇದ್ದ ಹಾಗೆ. ದೇವಸ್ಥಾನದಲ್ಲಿ ನೃತ್ಯ ಮಾಡೋರಿಗೆ ಎಷ್ಟು ಸಂಬಳ ಕೊಡ್ತಿದ್ರು ಅನ್ನೋದ್ರಿಂದ ಹಿಡಿದು ಯಾರು ಎಷ್ಟು ಚಿನ್ನ ಬೆಳ್ಳಿ ದಾನ ಮಾಡಿದ್ರು ಅನ್ನೋ ಲೆಕ್ಕ. ಅಷ್ಟೇ ಅಲ್ಲ, ಭೂಮಿಯ ದಾಖಲೆಗಳು, ಚೋಳರು ಗೆದ್ದ ಯುದ್ಧಗಳ ವಿವರ ಎಲ್ಲವನ್ನೂ ಇಲ್ಲಿ ದಾಖಲು ಮಾಡಿದ್ದಾರೆ. ಹಾಗಾಗಿ ಒಂದು ರೀತಿ ಹೇಳೋದಾದ್ರೆ ಈ ದೇವಸ್ಥಾನ ಬರೀ ದೈವಿಕ ಕೇಂದ್ರವಾಗಿರಲಿಲ್ಲ, ಇದೊಂದು 1000 ವರ್ಷ ಹಳೆ ಕಲ್ಲಿನಲ್ಲಿ ಕೆತ್ತಿದ ಒಂದು ಸರ್ಕಾರಿ ಆರ್ಕೈವ್. ಯೋಚನೆ ಮಾಡಿ ಎಷ್ಟು ಮುಂದುವರೆದಿದ್ರು ಉಂಟು. ಇಷ್ಟೇ ಅಲ್ಲ, ಮತ್ತೊಂದು ರಹಸ್ಯವೂ ಇದೆ. ದೇವಸ್ಥಾನದ ಒಳಗೆ ಚೋಳರ ಕಾಲದಲ್ಲಿ ಅದ್ಭುತವಾದ ಪೇಂಟಿಂಗ್ಸ್ ಮಾಡಲಾಗಿತ್ತು. ಆದರೆ ಆಮೇಲೆ ಬಂದ ಬೇರೆ ರಾಜವಂಶದವರು ಅದರ ಮೇಲೆ ಗಾರೆ ಬಳಿದು ಮುಚ್ಚಿಬಿಟ್ರು. ಸುಮಾರು 200 ವರ್ಷಗಳ ಕಾಲ ಆ ಚಿತ್ರಗಳು ಮರೆಯಾಗಿತ್ತು. ಕೊನೆಗೆ 1931ರಲ್ಲಿ ಆಕಸ್ಮಿಕವಾಗಿ ಅವು ಮತ್ತೆ ಪತ್ತೆಯಾದವು. ಒಂದು ರೀತಿ ಕಳೆದು ಹೋದ ನಿಧಿ ಸಿಕ್ಕ ಹಾಗೆ. ಸರಿ, ಈ ದೇವಸ್ಥಾನದ ಹಿರಿಮೆ ಬರೀ ಅದನ್ನ ಕಟ್ಟಿದ ರೀತಿಯಲ್ಲಿಲ್ಲ, ಅದು ಇವತ್ತಿಗೂ ಉಳಿಸ್ಕೊಂಡು ಬಂದಿರೋ ಪರಂಪರೆಯಲ್ಲೂ ಇದೆ. ದೇವಸ್ಥಾನದ ಎದುರಿಗೆ ಒಂದು ದೊಡ್ಡ ನಂದಿ ವಿಗ್ರಹ ಇದೆ. ಏನಿದರ ವಿಶೇಷತೆ ಅಂದ್ರೆ ಈ ಇಡೀ ನಂದಿಯನ್ನ ಒಂದೇ ಒಂದು ಕಲ್ಲಿನಲ್ಲಿ ಕೆತ್ತಲಾಗಿದೆ. ಇದಂತೂ ಚೋಳರ ಶಿಲ್ಪಕಲೆಗೆ ಮತ್ತೊಂದು ಸಾಕ್ಷಿ.
ಈ ಒಂದೇ ಕಲ್ಲಿನ ನಂದಿಯ ತೂಕ ಸುಮಾರು 25 ಟನ್. ಅವರ ಕೆಲಸದ ಪ್ರಮಾಣ ಎಷ್ಟಿತ್ತು ಅಂತ ಇದು ಮತ್ತೆ ಮತ್ತೆ ನೆನಪಿಸುತ್ತೆ. ಹಾಗಾಗಿ ಕೊನೆಯಲ್ಲಿ ಹೇಳೋದಾದ್ರೆ ತಂಜಾವೂರಿನ ಈ ಬೃಹದೀಶ್ವರ ದೇವಸ್ಥಾನ ಅನ್ನೋದು ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ, ಇದು ಮನುಷ್ಯನ ಜ್ಞಾನ, ಕೌಶಲ್ಯ, ಕಠಿಣ ಪರಿಶ್ರಮ ಮತ್ತು ಭಕ್ತಿಗೆ ಸಾಕ್ಷಿಯಾಗಿ ನಿಂತಿರೋ ಒಂದು ಅಮರ ಸ್ಮಾರಕ. ಸಾಮ್ರಾಜ್ಯಗಳು ಹುಟ್ಟುತ್ತವೆ, ಮುಳುಗ್ತವೆ, ಆದರೆ ಕೆಲವು ಸೃಷ್ಟಿಗಳು ಎಷ್ಟೊಂದು ಭವ್ಯವಾಗಿರ್ತವೆ ಅಂದರೆ ಅವು ಕಾಲವನ್ನೇ ಸೋಲಿಸಿ ನಿಲ್ತವೆ. ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನ ಖಂಡಿತವಾಗಿಯೂ ಅಂತಹ ಒಂದು ಅದ್ಭುತ ಸೃಷ್ಟಿ.